ಇನ್ನು CWRC ಅವರು ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಇದಕ್ಕೆ ಮಾಜಿ ಸಂಸದ ಪ್ರತಾಪ ಸಿಂಹ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ ಸಿಂಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾವೇರಿ ನಿರ್ವಹಣಾ ಸಮಿತಿಗೆ ಮೇಲ್ಮನವಿ ಸಲ್ಲಿಕೆ ಮಾಡಬೇಕು. ಅಣೆಕಟ್ಟು ಇನ್ನೂ ತುಂಬಿಲ್ಲ, ಬೆಳೆ ಬೆಳೆಯೋದನ್ನ ಕಡಿಮೆ ಮಾಡಿ ಅಂತ ಹೇಳಿದ್ರು. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಜೋಕರ್ ಕಾರ್ಡ್ ಇದ್ದಂತೆ. ಸಿಎಂ ವಿಜಯ್ಗೆ ಬುದ್ಧಿ ಹೇಳುವಂತಹ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡಬೇಕು ಅಂತ ಪ್ರತಾಪ ಸಿಂಹ ಅವರು ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ತಮಿಳುನಾಡು ಸಿಎಂ ವಿಜಯ್ ಅವರ ಮನವೊಲಿಸಬೇಕು, ಅವರ ಜೊತೆಗೆ ಮಾತನಾಡಬೇಕು, ಅವರಿಗೆ ಬುದ್ಧಿ ಹೇಳಬೇಕು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತಾಡಿದ್ದಾರೆ. ಕರ್ನಾಟಕ ಸರ್ಕಾರ ತಕ್ಷಣಕ್ಕೆ ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಇರ್ಬೋದು, ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಯಾಕೆಂತಂದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಯಾವುದೇ ದೊಡ್ಡ ಸಣ್ಣ ಅಣೆಕಟ್ಟುಗಳು ಭರ್ತಿಯಾಗಿಲ್ಲ. ಕಬಿನಿಗೆ ಸ್ವಲ್ಪ ನೀರು ಕೇರಳದಲ್ಲಿ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಹರಿದು ಬರ್ತಾ ಇರೋದು ಬಿಟ್ಟರೆ ಹಾರಂಗಿನೂ ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ, ಕಣ್ವನೂ ತುಂಬಿಲ್ಲ, ಕಾವೇರಿನೂ ನಮ್ಮ KRS ತುಂಬಿಲ್ಲ. ಕಾವೇರಿಯ ಯಾವ ಉಪನದಿಗಳು ಕೂಡ ಉಕ್ಕಿ ಹರಿತಾ ಇಲ್ಲ. ಕಾವೇರಿ ಕರ್ನಾಟಕದ ಜೀವನಾಡಿ. ಬೆಂಗಳೂರು ಉಸಿರಾಡುವಂಥದ್ದೇ ಕಾವೇರಿಯಿಂದಾಗಿ. ನಮ್ಮ ಮೊದಲನೇ ಆದ್ಯತೆ ಕುಡಿಯುವ ನೀರನ್ನ ಕೊಡೋದಾಗಿದೆ. ನಮ್ಮಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಈ ಸರಿ ಬೆಳೆ ಬೆಳೆಯೋದನ್ನು ಸ್ವಲ್ಪ ಡಿಲೇ ಮಾಡಿ, ನೀರು ಸಿಗ್ತಾ ಇಲ್ಲ, ಬಂದಿಲ್ಲ, ಒಳಹರಿವು ಕಮ್ಮಿ ಇದೆ ಅಂತ ರೈತರಿಗೆ ಅಡ್ವೈಸ್ ಕೊಟ್ಟಿದ್ದಾರೆ. ನೀವು ರೈತರಿಗೆ ಅಡ್ವೈಸ್ ಕೊಟ್ಟಂಥ ಮುಖ್ಯಮಂತ್ರಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹತ್ರ ಈ ವಿಷಯವನ್ನು ತೆರೆದಿಡೋದಕ್ಕೆ ಏನಾಗಿದೆ? ಅಲ್ಲಿ ತಮಿಳ್ನಾಡಲ್ಲಿ ಹಿಂದೆ ಸ್ಟಾಲಿನ್ ಇದ್ದರು, ಆವಾಗಲೂ ಕೂಡ ನೀವೊಂಥರ ಕಾಂಗ್ರೆಸ್ಸಲ್ಲಿ ಒಂಥರ ಜೋಕರ್ ಕಾರ್ಡ್ ಇದ್ದಂಗೆ ಎಲ್ಲ ಕಡೆ ಫಿಟ್ ಆಗುತ್ತೆ. ಯಾರಿಗೊಂದು 3, 4, 5 ಕಮ್ಮಿ ಆಗ್ತಾರೆ, ಅವ್ರ ಜೊತೆ ಹೋಗಿ ಕಾಂಗ್ರೆಸ್ ಸೇರ್ಕೊಳ್ಳುತ್ತೆ. ಈಗ ವಿಜಯ್ ಬಂದಾದಮೇಲೆ ವಿಜಯ್ಗೆ ಒಂದಷ್ಟು ಕಮ್ಮಿ ಆಯಿತು, ನಿಮ್ಮದೊಂದು 5 ಹೋಗಿ ಅಲ್ಲಿ ಸೇರಿಸ್ಕೊಂಡ್ರಿ. ನೀವೊಂದು ಜೋಕರ್ ಕಾರ್ಡ್ ತಮಿಳ್ನಾಡಿಗೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಕಾಮಧೇನು ಆಗೋಗ್ಬಿಟ್ಟಿದೆ. ನಿಮ್ಮ ಕೇಂದ್ರದ ನಾಯಕರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ಕರ್ನಾಟಕ. ನಿಮ್ಮೆಲ್ಲ ವ್ಯವಹಾರಗಳಿಗೆ ಪುಷ್ಟಿನ ಕೊಡ್ತಾ ಇರುವಂಥದ್ದು, ಒಳ್ಳೆ ಫಲವತ್ತಾದ ಭೂಮಿ ಇರುವಂಥದ್ದು, ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಒಳ್ಳೆ ಅವಕಾಶ ಮಾಡಿಕೊಟ್ರದು ಕರ್ನಾಟಕ. ಎಲ್ಲ ರಾಜ್ಯದ ರಾಜಕಾರಣಿಗಳು ಬಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋದು ಕರ್ನಾಟಕದಲ್ಲಿ. ನಾನು ಕಾಂಗ್ರೆಸ್ನವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು ಕರ್ನಾಟಕದ ಹಿತರಕ್ಷಣೆ ಮಾಡೋದು ಯಾವಾಗ? ತಮಿಳ್ನಾಡವರು ಈ ರೀತಿ ಪದೇ ಪದೇ ಖ್ಯಾತೆ ತೆಗೆಯುವಂಥದ್ದು, ಅವರಿಗೆ ನೀರು ಬಿಡಿ ಅಂತ ಹೇಳೋವಂಥದ್ದು. ನಮ್ಮ KRSಗಿಂತ ಮೆಟ್ಟೂರು ಡ್ಯಾಮು ದೊಡ್ಡದು. KRS ತುಂಬಿದರೆ ನಾವು ಬಿಡ್ಬೋದು. ಆಮೇಲೆ KRSಯಿಂದ ಕುಡಿಯುವ ನೀರು ನಮಗೆ ತಿಂಗಳಿಗೆ ಕನಿಷ್ಠ ಅಂತಂದರೆ 3.5 TMC ಕುಡಿಯುವ ನೀರು ಬೇಕು ನಮಗೆ. ಜನ ಉಸಿರಾಡಿದ್ರೆ ತಾನೇ, ಬದುಕಿದ್ರೆ ತಾನೇ ಮುಂದಿಂದು. ನಾವೆಲ್ಲರೂ ಕೂಡ ಅಕ್ಕಿನೋ ಇನ್ನೇನೋ ನಮಗೆ ಶಾರ್ಟೇಜ್ ಆಯಿತು ಅಂದರೆ ಖರೀದಿ ಮಾಡಿ